ಅವರು ಸಣ್ಣದೊಂದು ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಿದ್ರು. ಸಣ್ಣ ಅಂಗಡಿಯಲ್ಲಿ ಮೊಟ್ಟೆ ಕೂಡ ಮಾರಾಟ ಮಾಡ್ತಿದ್ರು. ಆದರೆ ನಿನ್ನೆ ಸಂಜೆ 7 ಗಂಟೆಯ ಸುಮಾರಿಗೆ ಮೊಟ್ಟೆ ಖರೀದಿಗೆ ಅಂತ ಬಂದಿದ್ದ ಅನ್ಯ ಕೋಮಿನ ಯುವಕನೋರ್ವ ಚಿಲ್ಲರೆ ವಿಚಾರವಾಗಿ ಅಂಗಡಿಯವರ ಜೊತೆ ಜಗಳ ತೆಗೆದಿದ್ದಾನೆ. 100 ರೂಪಾಯಿ ಕೊಟ್ಟು 500 ಕೊಟ್ಟೇನಿ ಅಂತ ಜಗಳ ಕೇಳಿದಂತೆ. ಮೊಟ್ಟೆ ಚಿಲ್ಲರೆ ವಿಚಾರಕ್ಕಾಗಿ ನಡೆದ ಈ ಜಗಳದಲ್ಲಿ ಆರೋಪಿಗಳು ಪಾಪ ಯಜಮಾನನನ್ನೇ ಪಹಾರದ ಲೋಕಕ್ಕೆ ಕಳಿಸಿದ್ದಾರೆ. ಕಿಕ್ಕಿರಿದು ಸೇರಿರುವ ಜನರ ದಂಡು, ಆರೋಪಿಗಳ ಬಂಧನಕ್ಕೆ ಮೃತನ ಕುಟುಂಬಸ್ಥರ ಒತ್ತಾಯ, ಎಲ್ಲೆಲ್ಲೂ ಪೊಲೀಸರ ಸರ್ಪಗಾವಲು. ಆರೋಪಿಗಳ ಬಂಧನ ಆಗುವವರೆಗೆ ಮೃತದೇಹದ ಅಂತ್ಯಕ್ರಿಯೆ ನೆರವೇರಿಸಲ್ಲ ಅಂತ ಪಟ್ಟು ಹಿಡಿದು ಕುಳಿತ ಜನರು. ಹಾವೇರಿ ಜಿಲ್ಲೆಯ ರೆಟ್ಟೆಹಳ್ಳಿ ಪಟ್ಟಣದ ಜನತಾ ಪ್ಲಾಟ್ನಲ್ಲಿ ಕಂಡುಬಂದ ದೃಶ್ಯಗಳಿವು. ಜನತಾ ಪ್ಲಾಟ್ನ ನಿವಾಸಿಯಾಗಿದ್ದ ಶಿವಾಜಿರಾವ್ ಬೈರೋಜಿ ಅವರು ಪಟ್ಟಣದ ಕನ್ನಡ ಶಾಲೆಯ ಹತ್ತಿರ ಸಣ್ಣದೊಂದು ಅಂಗಡಿ ಇಟ್ಕೊಂಡು ಜೀವನ ನಡೆಸುತ್ತಿದ್ರು. ಅಂಗಡಿಯಲ್ಲಿ ಮೊಟ್ಟೆ ಕೂಡ ವ್ಯಾಪಾರ ಮಾಡ್ತಿದ್ರು. ನಿನ್ನೆ ಅಂದ್ರೆ ಜುಲೈ 1, 2026 ಗುರುವಾರ ಸಂಜೆ 7 ಗಂಟೆ ಸುಮಾರಿಗೆ ಪಟ್ಟಣದ ಅನ್ಯಕೋಮಿನ ಯುವಕ ವಾಸಿಂ ಮುಲ್ಲಾ ಎಂಬಾತ ಶಿವಾಜಿರಾವ್ ಅವರ ಅಂಗಡಿಯಲ್ಲಿ 5 ಮೊಟ್ಟೆಗಳನ್ನು ಖರೀದಿ ಮಾಡಿದಂತೆ. ಶಿವಾಜಿರಾವ್ ಅವರ ಪುತ್ರ ಭರತ್ ಆಗ ಅಂಗಡಿಯಲ್ಲಿದ್ದರು. ಶಿವಾಜಿರಾವ್ ಮನೆಗೆ ಹೋಗಿದ್ದರು. ಆಗ ಅಂಗಡಿಗೆ ಬಂದಿದ್ದ ಆರೋಪಿ ವಾಸಿಂ ಭರತ್ ಬಳಿ 5 ಮೊಟ್ಟೆ ತೆಗೆದುಕೊಂಡಿದ್ದ. 100 ರೂಪಾಯಿ ಕೊಟ್ಟೇನಿ, ಚಿಲ್ಲರೆ ಕೊಡು ಅಂತ ಭರತ್ ಜೊತೆಗೆ ಜಗಳಕ್ಕೆ ಹಿಡಿದಿದ್ದಂತೆ. ಆಗ ಅಂಗಡಿಯಲ್ಲಿದ್ದ ಶಿವಾಜಿರಾವ್ ಅವರ ಪುತ್ರ ಭರತ್ ಜೊತೆಗೆ ವಾಸಿಂ ಜಗಳಕ್ಕಿಳಿದಿದ್ದಾನೆ. ಅಷ್ಟರಲ್ಲಿ ಅಲ್ಲಿಗೆ ಆಗಮಿಸಿದ ಶಿವಾಜಿರಾವ್ ಅವರು ಮಗನೊಂದಿಗಿನ ಜಗಳ ನೋಡಿ ಜಗಳ ಬಿಡಿಸಲು ಮುಂದಾಗಿದ್ದಾರೆ. ಆಗ ಆರೋಪಿ ವಾಸಿಂ ಮುಲ್ಲಾ ತಮ್ಮ ಸಹೋದರರಾದ ಸರ್ಫರಾಜ್ ಮುಲ್ಲಾ, ಸಾದಿಕ್ ಮುಲ್ಲಾ ಮತ್ತು ಸಿರಾಜ್ ಮುಲ್ಲಾರನ್ನು ಸೇರಿಸಿಕೊಂಡು ಜಗಳಕ್ಕೆ ಇಳಿದಿದ್ದಾನೆ. 60 ವರ್ಷದ ಶಿವಾಜಿರಾವ್ ಅವರ ಮೇಲೆ ಆರೋಪಿಗಳು ಸಿಕ್ಕಲ್ಲಿ ಹೊಡೆದು ಹಲ್ಲೆ ಮಾಡಿದ್ದಾರೆ. ಆಗ ಶಿವಾಜಿರಾವ್ ನರಳಾಟ ನೋಡಿ ಮಗ ಭರತ್ ಹಾಗೂ ಸ್ಥಳೀಯರು ಸೇರಿಕೊಂಡು ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಆರೋಪಿಗಳ ಹೊಡೆತದಿಂದ ಜರ್ಜರಿತರಾಗಿದ್ದ ಶಿವಾಜಿರಾವ್ ಅವರು ರಾತ್ರಿ 7:30 ಸುಮಾರಿಗೆ ಮೃತಪಟ್ಟಿದ್ದಾರೆ. ವಿಷಯ ತಿಳಿದು ರಾತ್ರಿಯೇ ಐಜಿಪಿ ರವಿಕಾಂತೇಗೌಡ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಯಶೋಧ ವಂಟಕೋಡಿ ಮತ್ತು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಿವಾಜಿರಾವ್ ಮೃತಪಟ್ಟ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮೃತ ಶಿವಾಜಿರಾವ್ ಅವರ ಸಂಬಂಧಿಕರು ಆರೋಪಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರು ಮೃತದೇಹವನ್ನು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ಮರಣೋತ್ತರ ಪರೀಕ್ಷೆಗಾಗಿ ದಾಖಲಿಸಿದರು. ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ನಂತರ ಮೃತರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ನಂತರ ಮೃತದೇಹವನ್ನು ಪಟ್ಟಣದ ಮೃತರ ನಿವಾಸಕ್ಕೆ ತೆಗೆದುಕೊಂಡು ಬರಲಾಯಿತು. ಆಗ ಮೃತರ ಸಂಬಂಧಿಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಆರೋಪಿಗಳ ಬಂಧನ ಆಗುವವರೆಗೆ ಶಿವಾಜಿರಾವ್ ಅವರ ಅಂತ್ಯಕ್ರಿಯೆ ಮಾಡುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಕೋಡಿ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ತಹಸೀಲ್ದಾರರು ಸ್ಥಳದಲ್ಲಿದ್ದು ಮೃತರ ಕುಟುಂಬಸ್ಥರ ಮನವೊಲಿಸಿದರು. 4 ಜನ ಆರೋಪಿಗಳನ್ನು ಆದಷ್ಟು ಬೇಗ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಅಲ್ಲದೆ ತಹಸೀಲ್ದಾರರು ಮೃತನ ಕುಟುಂಬಕ್ಕೆ ಪರಿಹಾರ ನೀಡುವ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದರು. ನಂತರ ಮೃತದೇಹವನ್ನು ಪೊಲೀಸ್ ಸರ್ಪಗಾವಲಿನಲ್ಲಿ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮೃತನ ಕುಟುಂಬಸ್ಥರು ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಶಿವಾಜಿರಾವ್ ಅವರ ಸಾವಿಗೆ ಕಾರಣರಾದ 4 ವಿರುದ್ಧ ಶಿವಾಜಿರಾವ್ ಅವರ ಪುತ್ರ ಭರತ್ ರಟ್ಟೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಶಿವಾಜಿರಾವ್ ಅವರ ಸಾವಿಗೆ ಕಾರಣರಾದ 4 ಆರೋಪಿಗಳ ಪೈಕಿ 3 ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಓರ್ವ ಆರೋಪಿ ತಲೆಮರೆಸಿಕೊಂಡಿರುವ ಆರೋಪಿ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರಕರಣದ ಕುರಿತು ಪೊಲೀಸರು ಹೆಚ್ಚಿನ ತನಿಖೆ ನಡೆಸುವುದಾಗಿ ಮಾಹಿತಿ ನೀಡಿದ್ದಾರೆ. 4 ಜನ ಆರೋಪಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. 4 ಜನದಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ನಿನ್ನೆನೇ ರಾತ್ರಿನೇ ಆಗಿದ್ದಾರೆ. ಅದವ್ರು ಕನ್ವೆ ಆಗಿದೆ ಕೂಡ. ಆದಮೇಲೆ ನಾವು ಸೆಕ್ಯೂರ್ ಮಾಡಿದ್ದು. ಇನ್ನೊಬ್ಬರು ಅಬ್ಸ್ಕಾಂಡಿಂಗಲ್ಲಿದ್ದಾರೆ. ಮಾಡ್ತಾಯಿದ್ದೀವಿ, ಟೀಮ್ ಕಳಿಸಿದ್ದೀವಿ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಅರೆಸ್ಟ್ ಆಗಿರೋರು ವಾಸಿಂ ಅಂತ, ಸರ್ಫರಾಜ್ ಮತ್ತು ಸಾದಿಕ್ ಅಂತ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬರು ಅರೆಸ್ಟ್ ಆಗಬೇಕಷ್ಟೇ. ಸಾದಿಕ್ ಅವ್ರದ್ದು ಗೂಡಂಗಡಿ ಇದೆ. ಇವ್ರದ್ದು ಶಿವಾಜಿರಾವ್ ತೀರೋಗಿದವರು ಅವ್ರ ಮಗ ಮತ್ತು ಅವರು ಅಂಗಡಿಯಲ್ಲಿ ಕೂತ್ಕೋತಾರೆ. ಭರತ್ ಅಂತ ಮಗ. ನಿನ್ನೆ ಅಂಗಡಿಯಲ್ಲಿರುವಾಗ ಈವ್ನಿಂಗ್ ಅರೌಂಡ್ 7 o'clock ಇವರು ವಾಸಿಮನವರು ಎಗ್ ತೊಗೊಳಕ್ಕೆ ಬಂದರು. 5 ಎಗ್ ಕೊಡು ಅಂತ ಹೇಳಿ 100 ರೂಪಾಯಿ ಕೊಟ್ಟರು. ಆಮೇಲೆ 500 ರೂಪಾಯಿ ಕೊಟ್ಟಿದ್ದೀನಿ, 500 ರೂಪಾಯಿ ಚಿಲ್ಲರೆ ಕೊಡು ನನಗೆ ವಾಪಸ್ ಅಂತ ಕೇಳಿದ್ರು. ನೀನು 100 ರೂಪಾಯಿ ಕೊಟ್ಟಿದ್ದೀಯಾ ಅಂತ ಈ ಹುಡುಗ ಹೇಳ್ತಾನೆ. ಇಲ್ಲ, ಅವರು 500 ಕೊಟ್ಟಿದ್ದು ಅಂತ ಹೇಳ್ತಾರೆ. ಆ ವಿಚಾರಕ್ಕೆ ಜಗಳ ಆಗುತ್ತೆ. ಅಲ್ಲಿ ಸರ್ಕಲಲ್ಲೇ ಇದೆ ಅದು ಸ್ಪಾಟ್, ಅಂಗಡಿದು ಒಂದು ಇದು. ಅಲ್ಲಿ ಜಾಸ್ತಿ ಯೂಶಲಿ ಜನ ಇರ್ತಾರೆ. ಹಂಗೆ ಗಲಾಟೆಯಾಗಿ ತಳ್ಳಾಟ ಆಗಿದೆ. ಆವಾಗ ತಂದೆನೂ ಅಲ್ಲಿದ್ದಾರೆ, ಶಿವಾಜಿರಾವ್. ಅವ್ರನ್ನ ತಳ್ಳಿದ್ದಾರೆ, ಅವ್ರು ಕೆಳಗಡೆ ಬಿದ್ದಿದ್ದಾರೆ, ಅನ್ಕಾನ್ಸಿಯಸ್ ಆಗಿದ್ದಾರೆ. ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗಿದಾಗ ಬ್ರಾಡ್ ಡೆಡ್ ಅಂತ ಆಗಿದೆ. ಅದು ಅವರು ಕಂಪ್ಲೇಂಟು
ಈ ಥರ ಕೊಟ್ಟಿದ್ದಾರೆ. ನಾವು ಹಾಸ್ಪಿಟ್ಲನ್ನು ಮತ್ತೆ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಪಿ ಎಮ್ ಮಾಡಿಸಿ ಈಗ ಬೆಳಗ್ಗೆ ಅವರಿಗೆ ಬಾಡಿ ಕೊಟ್ಟಿದ್ದೀವಿ. ಈ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ನಿನ್ನೆ ಆಗಿದ್ದ ಘಟನೆಯಲ್ಲಿ ಅದೇನು ಗೂಡಂಗಡಿ ಇದೆ ಅಲ್ಲಿ ಕಲ್ಲು ಹಾಕ್ಕೊಂಡು ಪೂರಕ್ಕೆ ಒಂದು ಸಣ್ಣ ಇದು ಮಾಡ್ಕೊಂಡಿದ್ದಾರೆ, ತಾವು ನೋಡಿರ್ಬೋದು. ಅಲ್ಲಿ ಇವರು ಅದ್ರ ಹತ್ತಿರಕ್ಕೆ ಅವ್ರ ಸಾಮೀಲಿದೆ, ಈಗ ಯಾರು ಆರೋಪಿಗಳಿದ್ದಾರೆ ಅವ್ರ ಸಾಮೀಲಿದೆ, ಅವರು ಯಾವಾಗಲೂ ಅಲ್ಲೇ ಬಂದು ಕೂತ್ಕೋತಿದ್ರು ಅಂತ ಎಲ್ಲರೂ ಹೇಳ್ತಾರೆ, ಎರಡೂ ಕಡೆಯವರು ಹೇಳ್ತಾರೆ. ಇವರು ಸ್ಪೆಷಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಕಡೆಯವರು ಹೇಳ್ತಾರೆ, ಮುಂಚೆಯಿಂದನೂ ಅಲ್ಲೇ ಬಂದು ಕೂತ್ಕೋತಿದ್ರು, ಮಾತಾಡ್ತಾಯಿದ್ರು. ಯಾವಾಗಲೂ ಕೂರ್ಬೇಕಾದ್ರೆ ಕೂರಕ್ಕೆ ಒಂದು ಜಾಗ ಥರ ಮಾಡ್ಕೊಂಡಿದ್ದಾರೆ, ಕಲ್ಲು ಹಾಕ್ಕೊಂಡು ಬೆಂಚ್ ಥರ ಅಲ್ಲೇ ಕೂತ್ಕೋತಿದ್ರು. ಫಸ್ಟ್ ಟೈಮ್ ಬಂದುಬಿಟ್ಟು ಯಾವನು ವ್ಯಾಪಾರ ಮಾಡ್ತಾ ಇದ್ದಾನೆ, ಇವನು ಹೇಳಿಗೆ ಸಹಿಸ್ಕೊಳ್ತಾ ಇಲ್ಲ, ಆ ಥರ ಆಗಿಲ್ಲ. ಅಲ್ಲಿ ಭಾಳ ವರ್ಷದಿಂದ ಇವ್ರದ್ದು ಗೂಡಂಗಡಿನೇ ಇದೆ, ಅದ್ರ ಮೇಲೆ ಜೀವನ ಮಾಡ್ತಾ ಇದ್ದಾರೆ. ಅವ್ರು ಭಾಳ ವರ್ಷದಿಂದ ಸಾಮೇಲಿದೆ, ಅವರು ಅದ್ರ ಮೇಲೆ ಜೀವನ ಮಾಡ್ತಾ ಇದ್ದಾರೆ. ಬಟ್ ಅವರು ಯಾವಾಗಲೂ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರೋದು ಅದೆಲ್ಲ ಮುಂಚೆನೇ ಇತ್ತು, ನೋಡಿದವರು ಇದ್ದಾರೆ. ಇಲ್ಲ, ಸ್ಟೇಷನ್ಗೇನು ಆಗಿಲ್ಲ. ಈಗ ರೀಸೆಂಟಾಗಂತೂ ಏನೋ ಇವರಿಬ್ಬರು ಮಧ್ಯೆ ಆಗಿದ್ದು. ಆ ಹುಡುಗ ಆ ಥರ ಹೇಳಿದ, ನಮ್ಮ ಹತ್ರನೂ ಹೇಳಿದ. ಬಟ್ ಅವ್ನು ಕಂಪ್ಲೇಂಟಲ್ಲಿ ಏನು ಮುಂಚೆಯಿಂದನೂ ಸ್ವಲ್ಪ ಅವ್ರು ಇದು ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗೇನು ಇದು ಮಾಡಲಿಲ್ಲ. ಬಟ್ ಜೊತೆಗೆ ಇರೋರವರೆಲ್ಲ ಅಂದರೆ ಯಾವಾಗಲೂ ಭೇಟಿ ಆಗೋರು, ದಿನ ಜೊತೆಗೆ ಕೂತಿರೋರು. ನಿನ್ನೆ ಸಡನ್ ಇದರಲ್ಲಿ ಅದು 500-100 ರೂಪಾಯಿ ಚಿಲ್ಲರೆ ಲೆಕ್ಕದಲ್ಲಿ ಅದು ಘಟನೆ ಆಗಿದೆ, ದುರ್ಘಟನೆ. 4 ಜನ ಒಟ್ಟಿಗೆ ಇದ್ರು ಅಂತಲೇ ಕೊಟ್ಟಿದ್ದಾರೆ, ನಾವು ಅದೇ ಥರ ತೊಗೊಂಡಿದ್ದೀವಿ. ಅದೇ ಹೇಳ್ತಾ ಇದ್ದೀನಲ್ಲ, ಅವ್ರು ಅಷ್ಟೇ, ಅವ್ರ ಅಪ್ಪ ಅಷ್ಟೇ ಅಲ್ಲ, ಇವರು ಕೂಡ ಅಲ್ಲೇ ಕುತ್ಕೋತಾ ಇದ್ರು ಅಂತ ಅವರು ನೋಡಿದವರು ಹೇಳ್ತಾರೆ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಏನೇನಾಗ್ತಿತ್ತು ಹಿಂದೆ ಬ್ಯಾಕ್ಗ್ರೌಂಡು ನೀವೇನು ಹೇಳ್ತಿದ್ರೆ ಅದ್ರ ಬಗ್ಗೆ ಎಲ್ಲ ತೊಗೊಳ್ತೀವಿ ನಾವು. ಬಟ್ ಓವರಾಲ್ ನಿನ್ನೆ ಆಗಿದ್ದ ಇನ್ಸಿಡೆಂಟು ತಳ್ಳಾಟ ಆಗಿಬಿಟ್ಟು ಕುಂತಿದ್ರಿ. ನಾನು ತತ್ತಿ ತಗೊಳಕ್ ಬಂದಿದ್ದ, 100 ರೂಪಾಯಿ ಕೊಟ್ಟಾನೆ ಅಂತ ಅಂದ, 500 ಕೊಟ್ಟಾನೆ ಅಂತ ಹೇಳಿ ಕೊಳ್ಪಟ್ಟು ಜಗಳ ಮಾಡಿದ. ನಮ್ಮಪ್ಪ ಬಿಡಿಸ್ಕೊಳಕ್ ಬಂದು ಅಪ್ಪಾಜಿ ತುಳಿದು ಬಿಟ್ರಿ, ಅಕ್ಕೆ ನನಗೂ ಅಪ್ಪಗ ಅಪ್ಪನಿಂದಲೇ ಜೀವ ಬಿಟ್ಬಿಡ್ತ್ರಿ. 4 ಜನ ಸೇರಿಗೆ ಗಜ ತುಳಿದು ಬಿಟ್ರಿ. ತಾಲೂಕು ಕೇಂದ್ರ ಸ್ಥಳದಲ್ಲಿ ಏನು ಶಿವಾಜಿರಾವ್ ಅನ್ನೋರು ತಮ್ಮ ವೈಯಕ್ತಿಕ ಜೀವನ ನಡೆಸಲಿಕ್ಕೆ ಏನು ಉದ್ಯೋಗ ವ್ಯಾಪಾರವನ್ನು ಮಾಡ್ಕೊಂತ ಇದ್ರು. ಆ ಸಂದರ್ಭದಲ್ಲಿ ಅವರ ಮಗ ಅಂಗಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಕೆಲವು ಅಲ್ಪಸಂಖ್ಯಾತ ಪುಡಾರಿಗಳು ಬಂದು ಕೋಳಿ ಮಟ್ಟಿ ಕೊಡೋ ಅನ್ನುವ ನೆವದಲ್ಲಿ ಬಂದು ಅವರ ಜೊತೆ ಉದ್ದೇಶಪೂರ್ವಕವಾಗಿ ಕಾಲಕ್ಕೆದರಿ ಜಗಳ ತೆಗಿಬೇಕು ಅನ್ನೋ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಬಂದು ರಾತ್ರಿ ಆ ಒಬ್ಬ ಯುವಕನ ಜೊತೆ ಜಗಳ ಸಂದರ್ಭದಲ್ಲಿ ಅವರ ತಂದೆ ಶಿವಾಜಿರಾವ್, ದಿವಂಗತ ಶಿವಾಜಿರಾವ್ ಅವರು ಜಗಳ ಬಿಡಿಸಕ್ಕೆ ಹೋದ ಸಂದರ್ಭದಲ್ಲಿ ಅವರ ತಂದೆಯ ಮೇಲೆ ಎಲ್ಲ 4-5 ಪುಡಾರಿಗಳು ಮಾರಣಾಂತಿಕ ಹಲ್ಲೆ ಮಾಡಿ ಇವತ್ತು ಅವ್ರನ್ನ ಕೊಂದಿರುವಂತಹ ಘಟನೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆರೋಪಿಗಳನ್ನ ಪತ್ತೆ ಹಚ್ಚಿ ನಾವು 24 ಗಂಟೆಯವರೆಗೆ ಅವರಿಗೆ ಕಸ್ಟಡಿಗೆ ಕೊಡ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ನಮಗೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇದೆ. ಆದ್ರೆ ಇವತ್ತು ಸರ್ಕಾರ ಇವತ್ತು ಇಂಥ ದುಷ್ಟ ಶಕ್ತಿಗಳಿಗೆ ಇವತ್ತು ಕುಮ್ಮಕ್ಕ ಕೊಡೋದನ್ನು ನೋಡಿದ್ರೆ ಎಲ್ಲೇ ಒಂದು ರೀತಿಯಲ್ಲಿ ನೋವಾಗ್ತದೆ. 2 ದಿವಸದ ಹಿಂದೆ ಹಾನಗಲ್ ತಾಲೂಕು ನೆರೆಗಲ್ಲದಲ್ಲಿ ಇವತ್ತು ನಮ್ಮ ಸಾಂಪ್ರದಾಯಿಕ ಹಬ್ಬ ಆಚರಣೆ ಸಂದರ್ಭದಲ್ಲಿ ನಮ್ಮ ಅನೇಕ ಹಿಂದೂ ಯುವಕರ ಮೇಲೆ ಕೈ ಕಡಿಯುವಂತ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಅದಾಗಿ 2ನೇ ದಿವಸದಲ್ಲಿ ಇವತ್ತು ನಿನ್ನೆ ಇಂಥ ಘಟನೆ ನಡೆದಿದೆ. ನಮ್ಮ ಒತ್ತಾಯ ಇಷ್ಟ ಇದೆ, ಇಡೀ ಕುಟುಂಬಸ್ಥರ ಒತ್ತಾಯ ಇದೆ, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಮಂಡಲ ಅಧ್ಯಕ್ಷರು ಎಲ್ಲರೂ ಒತ್ತಾಯ ಇಷ್ಟೇ. ಆ ನೊಂದಂತ ಕುಟುಂಬಕ್ಕೆ ರಾಜ್ಯ ಸರ್ಕಾರ ತಕ್ಷಣ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು, ತಪ್ಪಿಸ್ಥರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ, ಈಗಾಗಲೇ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಸನ್ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಂತ ಸನ್ಮಾನ್ಯ BY ವಿಜೇಂದ್ರ ಅವರ ಗಮನಕ್ಕೆ ತಂದಿದ್ದೇವೆ. ಅವರು ಕೂಡ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಇದಕ್ಕೆ ನ್ಯಾಯವನ್ನು ಕೊಡಿಸುವ